ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ರಾಯಚೂರಿನ ಇಂದ್ರಾನಗರದ ಬೊಮ್ಮನವಾಡಿಯಲ್ಲಿರುವ ಪವಿತ್ರ ಕ್ಷೇತ್ರ ಶ್ರೀ ನಂದೀಶ್ವರ ದೇವಾಲಯಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ, ಈ ದೇವಸ್ಥಾನ ಬಂಡೆಗಳಿಂದ ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ಹೊರಗಡೆ ತುಂಬ ವಿಶಾಲವಾಗಿದೆ ಜಾಗ. ಇಲ್ಲಿಗೆ ಮಕ್ಕಳುಗಳನ್ನ ಕರ್ಕೊಬಂದರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ ಮಕ್ಕಳುಗಳು. ಹಾಗೆ ನೀವು ಕೂಡ ತುಂಬ ಖುಷಿ ಪಡ್ತೀರಾ. ಈ ದೇವಸ್ಥಾನದಲ್ಲಿ ಶಿವನ ಲಿಂಗ ಇದೆ. ಇದಕ್ಕೆ ನಾವೇ ಪೂಜೆ ಮಾಡಿ ನಾವೇ ಅಭಿಷೇಕ ಮಾಡ್ಬೋದು. ಇದೇ ಇಲ್ಲಿನ ವಿಶೇಷತೆ. ಬೇರೆ ದೇವಸ್ಥಾನದಲ್ಲೆಲ್ಲ ಅರ್ಚಕರಿರ್ತಾರೆ ಪೂಜೆ ಮಾಡೋಕ್ಕೆ. ಇಲ್ಲೂ ಇರ್ತಾರೆ, ನಾವು ಕೂಡ ಮಾಡ್ಬೋದು ಪೂಜೆ. ಮತ್ತು ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ, ನೋಡೋಣ. ಮತ್ತು ಇಲ್ಲಿ ಇದೊಂದು ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಹಲವಾರು ದೇವಾಲಯಗಳನ್ನ ನೀವು ನೋಡ್ಬೋದು. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಮತ್ತು ಹರಳಿ ಮರ ಇದೆ. ಇಲ್ಲೇ ಪಕ್ಕ ಒಂದು ಕೆರೆ ಇದೆ. ಕೆರೆಯ ಪಕ್ಕ ಸಾಯಿಬಾಬಾ ದೇವಸ್ಥಾನ ಇದೆ ಅಂತೆ, ಬಟ್ ಅದನ್ನು ನಾವು ನೋಡೋಕ್ಕಾಗಲಿಲ್ಲ. ಹಾಗೆ ದತ್ತಾತ್ರೇಯ ಟೆಂಪಲ್ ಇದೆ. ಹಾಗೆ ಇದು ನವಗ್ರಹ ವೃಕ್ಷಗಳು ಇವು. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಗಾಯತ್ರಿ ಅಮ್ಮನ ದೇವಸ್ಥಾನ ಇದೆ, ಮತ್ತು ಸರಸ್ವತಿ ದೇವಿ ದೇವಸ್ಥಾನ ಇದೆ. ಬೇರೆ ದೇವಸ್ಥಾನಗಳಲ್ಲಿ ನವಗ್ರಹಗಳನ್ನ ಸ್ಥಾಪಿಸಿದರೆ, ಈ ದೇವಸ್ಥಾನದಲ್ಲಿ ನವಗ್ರಹ ವೃಕ್ಷಗಳನ್ನ ಸ್ಥಾಪಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ 9 ಥರದ ವೃಕ್ಷಗಳನ್ನ ಹಾಕಿದ್ದಾರೆ ಇಲ್ಲಿ. ಈ ದೇವಸ್ಥಾನ ರೈಲ್ವೆ ಸ್ಟೇಷನಿಂದ ಮತ್ತು ರಾಯಚೂರಿನ ಬಸ್ ಸ್ಟ್ಯಾಂಡಿಂದ 1.5 ಇಂದ 2 ಕಿಲೋಮೀಟ್ರ್ ಒಳಗಡೆನೇ ಇದೆ. ಈ ದೇವಸ್ಥಾನಕ್ಕೆ ಯಾರು ಬರಬೇಕು ಅಂತಂದರೆ ಆಟೋನಲ್ಲೂ ಕೂಡ ಬರ್ಬೋದು. ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ನಾವು ರಾಯಚೂರಿಗೆ ಬಂದು 11 ವರ್ಷ ಆದರೂ ನಮಗೆ ಈ ಥರ ಒಂದು ಸುಂದರವಾದ ದೇವಸ್ಥಾನ ಇದೆ ಅಂತಲೇ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ಕರ್ಕೊಬಂದರು, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.